ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಲಿ, ಜಾರಿಯಾಗಲಿ, ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಲಿ, ಜಾರಿಯಾಗಲಿ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. ಒಳ ಮೀಸಲಾತಿ ಹೋರಾಟಕ್ಕೆ ಅದರಲ್ಲಿ ಮೂಲವಾಗಿ ಮಾದಿಗ ಜನಾಂಗಕ್ಕೆ ಸಲ್ಲತಕ್ಕಂಥದ್ದು. ನಮಗೇನಿದೆ ಮೀಸಲುಗಳು, ನಮಗೆ ಯಾವುದೇ ರೀತಿಯ ಲೆಕ್ಕಕ್ಕಿಲ್ಲ. ಮೀಸಲಾತಿ ಹೋರಾಟ ಸಮಿತಿ ಸಿರುಗುಪ್ಪ ವತಿಯಿಂದ ಮಾನ್ಯ ಶಾಸಕರ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ ಸಿರುಗುಪ್ಪ ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ 5,656,432 ಹುದ್ದೆಗಳ ಭರ್ತಿಯಲ್ಲಿ ಒಳ ಮೀಸಲಾತಿ ಅಡಿಯಲ್ಲಿ 17% ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ 5,656,432 ಹುದ್ದೆಗಳ ಭರ್ತಿಯಲ್ಲಿ ಒಳ ಮೀಸಲಾತಿ ಅಡಿಯಲ್ಲಿ 17% ಮೀಸಲಾತಿ. ಮೊದಲನೇದಾಗಿ ನಮ್ಮ ಮಾದಿಗ ಸಮಾಜದ ಎಲ್ಲ ಗಣ್ಯಮಾನವರಿಗೆ ನಮಸ್ಕಾರ ಮತ್ತು ಧನ್ಯವಾದಗಳು. ಈ ದಿನ ನಿಮಗೆಲ್ಲ ತಿಳಿದಂತೆ ಬಜೆಟ್ ಅಧಿವೇಶನ ನಡೀತಾ ಇದೆ. ಅದರ ಕಾರಣದ ತಂದೆಯವರು ಅಲ್ಲಿರೋದ್ರಿಂದ ಇದನ್ನು ಸ್ವೀಕಾರ ಮಾಡಿದ್ದೀನಿ. ಆದಷ್ಟು ಶೀಘ್ರವೇ ನಾನು ತಂದೆಯವ್ರಿಗೆ ತಲುಪಿಸ್ತೀನಿ ಅಂತ ನನಗೆ ಇಷ್ಟ. ಸರ್ ಜೈ ಭೀಮ್. ಇವತ್ತು ಏನು ಕರ್ನಾಟಕದಾದ್ಯಂತ ಮಾದಿಗ ಸಮುದಾಯಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಏನು ರೋಸ್ಟರ್ ಬಿಂದುಗಳ ಪ್ರಕಾರ ಹುದ್ದೆಗಳನ್ನು ತುಂಬಿಕೊಳ್ಳಾರದೆ ಹಳೆ ಒಂದು ಸಿಸ್ಟಮ್ ಪ್ರಕಾರ ನಾವು ಹುದ್ದೆಗಳನ್ನು ತುಂಬ್ತೀವಿ ಅಂತಕ್ಕಂಥ ಸಮಾಜ ಕಲ್ಯಾಣ ಸಚಿವರು ಏನು ಆದೇಶ ಮಾಡಿದ್ರಲ್ಲ, ಅದರ ವಿರುದ್ಧವಾಗಿ ಅದಕ್ಕೆ ಸಮ್ಮತಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ವಿರುದ್ಧವಾಗಿ ಇವತ್ತು ನಾವು ಕರ್ನಾಟಕದ 224 ಕ್ಷೇತ್ರಗಳ ಶಾಸಕರ ಮತ್ತು ಸಚಿವರ ಮನೆಗಳ ಮುಂದೆ ಮುತ್ತಿಗೆ ಮತ್ತು ತಮಟೆ ಚಳವಳಿಯನ್ನು ಮಾಡುವಂತಹ ಒಂದು ಪ್ರದರ್ಶನ ಹಮ್ಮಿಕೊಂಡಿದ್ವಿ. ಅದೇ ತರ ಸಿರುಗುಪ್ಪ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರ ಮನೆ ಮುಂದೆ ಮಾಡಿದ್ವಿ. ಒತ್ತಾಯ ಇಷ್ಟೇ, ಸ್ವಾಮಿ ನಾವೇನು ಇವತ್ತು ಟ್ಯಾಬ್ಲೆಟ್ ಅಲ್ಲಿ ಪಾಸ್ ಆಗಿದೆಯಲ್ಲ, ಆ ರೋಸ್ಟ್ ಪದ್ಧತಿಯನ್ನ ಯಥಾವತ್ತಾಗಿ ಜಾರಿ ಆಗ್ಬೇಕು. ಅದು ಜಾರಿ ಮಾಡ್ಲಾರ್ದೇನೆ ನೀವು ಯಾವುದೇ ಕಾರಣಕ್ಕೂ ಹುದ್ದೆಗಳು ತುಂಬಂಗಿಲ್ಲ. ತುಂಬಿದ್ದೇ ಆದಲ್ಲಿ ಬಹುಶಃ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇದು ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಗ್ತಕ್ಕಂಥ ಸರ್ಕಾರ. ಪ್ರಜೆಗಳಿಗೋಸ್ಕರ ಇರಬೇಕೆ ವಿನಃ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಮ್ಮ ಒಂದು ಸಮುದಾಯಕ್ಕೋಸ್ಕರ ಅಲ್ಲ. ಅದನ್ನ ಗಮನದಲ್ಲಿ ಇರ್ಲಿ ಅಂತಕ್ಕಂಥ ಒಂದು ಒತ್ತಾಯವನ್ನ ಇವತ್ತು ಈ ಮಾಧ್ಯಮದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾಡ್ತಕ್ಕಂಥ ಒಂದು ಹೋರಾಟವನ್ನು ಇವತ್ತು ಮಾಡಿದ್ದೀವಿ. ಈ ಹೋರಾಟದಲ್ಲಿ ಇವತ್ತು ಸುಮಾರು 35,000 ಮಾದಿಗರ ಪರವಾಗಿ ಇವತ್ತು ಸುಮಾರು ಜನ ಮಾದಿಗ ಜನರ ಪ್ರತಿನಿಧಿಗಳು, ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು, ಬಿಜೆಪಿ ಅವರ ಪ್ರತಿನಿಧಿಗಳು, ಎಲ್ಲಾ ಸಂಘ ಸಂಸ್ಥೆಗಳು ಭಾಗವಹಿಸಿದ್ದಾರೆ. ಇನ್ನು ಹೆಚ್ಚಿನ ಮಟ್ಟಗಳು ಭಾಗವಹಿಸಿ ದೊಡ್ಡ ಮಟ್ಟದ ಪ್ರದರ್ಶನ 12ನೇ ತಾರೀಕು ನೀವು ಅಧಿವೇಶನ ಪಾಸ್ ಮಾಡಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡ್ತೀವಿ. ಅದು ಶಾಸಕರ ಮನೆ ಮುತ್ತಿಗೆನೂ ಹಾಕ್ತೀವಿ, ಸಿರುಗುಪ್ಪ ತಾಲೂಕಿನ ಬಂದ್ ಕೂಡ ಮಾಡ್ತೀವಿ. ಹಾಗಾಗಿ ಈ ಮಾತನ್ನ ಹೇಳಿ ಇವತ್ತು ನಿಮ್ಗೆ ನಮ್ಮ ಮಾತನ್ನು ಮುಗಿಸ್ತಾ ಇದೀವಿ. ಜೈ ಭೀಮ್, ಜೈ ಭಾರತ್. ಎಲ್ಲರಿಗೂ ಜೈ ಭೀಮ್. ಈ ದಿನ ನಮ್ಮ ಸಿರುಗುಪ್ಪ ತಾಲೂಕಿನ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಮ್ಮ ಶಾಸಕರಾದ BM ರಾವ್ ಸರ್ ಅವರ ಮನೆಗೆ ಇವತ್ತು ಧರಣಿ ಮಾಡೋದ್ರ ಮೂಲಕ ಹಾಗೂ ತಮಿಳು ಚಳವಳಿ ಮೂಲಕ ಈಗ ಅವರ ಮಗ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಈ ದಿನ ನಮ್ಗೇನು ಒಳ ಮೀಸಲಾತಿ ಒಂದು ವಿಚಾರವನ್ನ ಕರ್ನಾಟಕ ಸರ್ಕಾರ 35 ವರ್ಷದಿಂದ ನಮಗೆ ಮೋಸ ಮಾಡಿಕೊಂತ ಬಂದಿದೆ. ನಾಳೆ ನಡೆಯುವಂತ ಅಧಿವೇಶನದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಸಂಪೂರ್ಣ ಒಳ ಮೀಸಲಾತಿ ವಿಚಾರವಾಗಿ ಮತ್ತು 50,642 ಉದ್ಯೋಗವನ್ನ ಒಳ ಮೀಸಲಾತಿ ಅಡಿಯಲ್ಲೇ ತುಂಬಬೇಕೆಂದು ಸರ್ಕಾರ ಮತ್ತು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕೆಂದು ನಮ್ಮೆಲ್ಲರೂ ಸಿರುಗುಪ್ಪ ತಾಲೂಕಿನ ಎಲ್ಲಾ ಸಮಸ್ತ ಮಾದಿಗ ಸಮುದಾಯದಿಂದ ಅವರಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದೀವಿ. ಈ ಒಂದು ವಿಚಾರವನ್ನ ಏನನ್ನು ಈ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ನಮ್ಮ ಶಾಸಕರು ವಿಚಾರ ಮಾತಾಡ್ಲಿಲ್ಲ ಅಂತಂದ್ರೆ
ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಸಿರುಗುಪ್ಪ ತಾಲೂಕವನ್ನು ಬಂದ್ ಮಾಡುವ ವ್ಯವಸ್ಥೆ ಮಾಡೇ ಮಾಡ್ತೀವಿ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ನಮ್ಮ ಮಾದಿಗ ಭವಿಷ್ಯತ್ತನ್ನ ನಿಮ್ಮ ಕೈಯಲ್ಲಿದೆ. ಈಗ ನಾವ್ ಯಾರು ಸಹ ಸುಮ್ಮನೆ ಕೂರುವಂತ ಕೆಲಸ ಇಲ್ಲ. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಬೆಂಗಳೂರಲ್ಲಿ ನಡೀತಕ್ಕಂಥ 12ನೇ ತಾರೀಕಿಗೆ ಸಮಸ್ತ ಮಾದಿಗ ಸಮುದಾಯದವರು ಅತಿ ಹೆಚ್ಚು ಜನಸಂಖ್ಯೆ ಕಳೆಯುವ ಒಂದು ಸಾಧ್ಯತೆ ಇದೆ. ಅದರಂತೆ ಸಹ ನಮ್ಮ ಸಿರುಗುಪ್ಪ ತಾಲೂಕಿನ ಶಾಸಕರು ಧ್ವನಿ ಎತ್ತಬೇಕಂತ ತಮ್ಮಲ್ಲಿ ಮನವಿ.